ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ FID ಅಂದರೆ ಏನು, ಎಲ್ಲಿ ಮಾಡಿಸಬೇಕು, ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ ಡೀಟೇಲ್ಸ್, ಅದರಿಂದ ಆಗೋ ಉಪಯೋಗಗಳ ಬಗ್ಗೆ ತಿಳಿಸ್ಕೊಡ್ತೇನೆ. FID ಅಂದರೆ ಫಾರ್ಮರ್ ಐಡೆಂಟಿಫಿಕೇಷನ್ ಡಾಕ್ಯುಮೆಂಟ್. ಸರ್ಕಾರದಿಂದ ಪ್ರತಿಯೊಬ್ಬ ರೈತರಿಗೂ ಕೊಡುವ ಯುನೀಕ್ ನಂಬರ್ ಇದು. ಲೈಕ್ ಆಧಾರ್ ಕಾರ್ಡ್ ಡೀಟೇಲ್ಸ್ ಇದೆಯಲ್ಲ, ಆ ರೀತಿ ರೈತರಿಗೆ ಕೊಡೋ ಒಂದು ಯುನೀಕ್ ನಂಬರ್. ಇನ್ನು FID ಉಪಯೋಗ ಏನಂದರೆ ಬೆಳೆ ವಿಮೆ, ಬೆಳೆ ಪರಿಹಾರ, ಸರ್ಕಾರದಿಂದ ಸಿಗುವ ಸಬ್ಸಿಡಿ ಸೌಲಭ್ಯಗಳು, ಸರ್ಕಾರದಿಂದ ಸಿಗುವ ರಸಗೊಬ್ಬರ ಹಾಗೂ ಬೀಜಗಳ ಉಪಯೋಗ, PM ಕಿಸಾನ್ ಹಣ ಪಡೆಯಲು ಕೂಡ FID ಉಪಯೋಗ ಆಗುತ್ತೆ. FID ಮಾಡಿಸ್ಬೇಕಿದ್ರೆ ರೈತರು ಅವರು ಬೆಳೆಯುವ ಬೆಳೆ ಮಾಹಿತಿ, ಪಹಣಿ, ಬ್ಯಾಂಕ್ ಡೀಟೇಲ್ಸ್ ಕೊಡಬೇಕು. ಇದರಿಂದ ಸರ್ಕಾರಕ್ಕೆ ಯಾವ್ಯಾವ ಬೆಳೆಯನ್ನು ರೈತರು ಎಷ್ಟೆಷ್ಟು ಬೆಳೀತಾರೆ ಅನ್ನೋದು ಗೊತ್ತಾಗುತ್ತೆ. FID ಮಾಡಿಸೋಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಅಂದರೆ RTC, ಪಹಣಿ, ಆಧಾರ್ ಕಾರ್ಡ್, ಆಧಾರ್ ಲಿಂಕ್ ಆಗಿರುವ ನಂಬರ್ಗೆ ಒಂದು OTP ಬರುತ್ತೆ, ಮತ್ತು ಬ್ಯಾಂಕ್ ಪಾಸ್ಬುಕ್ ಬೇಕು. ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ನಾಗರಿಕ ಸೇವಾ ಕೇಂದ್ರದಲ್ಲಿ FID ಮಾಡಿಸ್ಬೋದು. ಬೇಗ ಎಲ್ಲರೂ FID ಮಾಡಿಸ್ಕೊಂಡು ಸರ್ಕಾರದ ಸೌಲಭ್ಯಗಳನ್ನು ಉಪಯೋಗ ಮಾಡಿಕೊಳ್ಳಿ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ, ಬೇರೆ ರೈತರಿಗೂ ಕೂಡ ಶೇರ್ ಮಾಡಿ.